ನಿಮಗೆ ಆಲ್ರೆಡಿ ಬಿಸಿ ಬಿಸಿ ಸುದ್ದಿ ಮುಟ್ಟಿರ್ಬೋದು. ಇಂಗ್ಲೆಂಡ್ ಅಲ್ಲಿ 4 ಬದಲಾವಣೆ ಆಗ್ತಾ ಇದೆ ಈ ಓವಲ್ ಟೆಸ್ಟ್ಗೆ. ಅವರು 11 ಅನೌನ್ಸ್ ಮಾಡಿದ್ದಾರೆ. ನಾಯಕ ಬೆನ್ ಸ್ಟೋಕ್ಸ್ ಕಳೆದ ಮ್ಯಾಚ್ ಅಲ್ಲಿ ಶೋಲ್ಡರ್ ಇಂಜುರಿ ಆಗಿರೋದ್ರಿಂದ ಅವರು ಆಡ್ತಾ ಇಲ್ಲ. ಸೊ ಈ ಪಂದ್ಯದಲ್ಲಿ ಇಂಗ್ಲೆಂಡ್ ನ ಲೀಡ್ ಮಾಡ್ತಾ ಇರೋದು ಯಾರು ಗೊತ್ತಾ? ಓಲಿ ಪೋಪ್. ಜೋಫ್ರಾ ಆರ್ಚರ್ ಬ್ರೇಕ್ ಕೊಟ್ಟಿದ್ದಾರೆ, ಬ್ರೈಡನ್ ಕಾರ್ಸ್ಗೆ ಬ್ರೇಕ್ ಕೊಟ್ಟಿದ್ದಾರೆ, ಲಿಯಮ್ ಡಾಸನ್ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆಡಿದ್ರಲ್ಲ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದಾರೆ. ಅವ್ರ ಜಾಗದಲ್ಲಿ ಈಗ ಜೇಮಿ ಓವರ್ಟನ್ ಬರ್ತಾ ಇದ್ದಾರೆ, ಜಾಸ್ಟಂಗ್ ಬರ್ತಾ ಇದ್ದಾರೆ, ಗಸ್ ಅಟ್ಕಿನ್ಸನ್ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ RCB ಯ ಕಂದ ಜೇಕಬ್ ಬೆಥೆಲ್ ಫಸ್ಟ್ ಟೈಮ್ ಈ ಸರಣಿಯಲ್ಲಿ ನಾವು ನೋಡ್ತೀವಿ ನಂಬರ್ 6 ಅಲ್ಲಿ ಅವರು ಬ್ಯಾಟಿಂಗ್ ಬರ್ತಾರೆ. ಸೊ ಏನ್ ಸರ್ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಸಿಕ್ಕಿದ್ಯಾ ಅವ್ರಿಗೆ ಅಂದ್ರೆ ಜೇಮಿ ಓವರ್ಟನ್ ಮೋರ್ ಆಫ್ ಎ ಬೌಲಿಂಗ್ ಆಲ್ರೌಂಡರ್. ಜೇಕಬ್ ಬೆಥೆಲ್ ನಿಮ್ಗೆ ಗೊತ್ತಿರೋಂಗೆ ಅವರು ಬ್ಯಾಟಿಂಗ್ ಹೂ ಕ್ಯಾನ್ ಆಲ್ಸೋ ಬೋಲ್ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್. ನೀವು ಅಬ್ಸರ್ವ್ ಮಾಡಿದ್ರೆ ಬೌಲಿಂಗ್ ಅಟ್ಯಾಕ್ ಇಂಗ್ಲೆಂಡ್ 4 ಪ್ರಮುಖ ಫಾಸ್ಟ್ ಬೌಲರ್ಸ್ ಗಳನ್ನ ಇಟ್ಕೊಂಡು ಇಳಿತಾ ಇದ್ದಾರೆ. ಕ್ರಿಸ್ ವೋಕ್ಸ್, ಗಸ್ ಅಟ್ಕಿನ್ಸನ್, ಜಾಸ್ಟಂಗ್, ಜೇಮಿ ಓವರ್ಟನ್. ಸ್ಟೋಕ್ಸ್ ಇಲ್ಲ, ಸ್ಪಿನ್ನರ್ ಅನ್ನೋರೇ ಇಲ್ಲ ಇಲ್ಲಿ. ಜೇಕಬ್ ಬೆಥೆಲ್ ಲೆಫ್ಟ್ ಹ್ಯಾಂಡ್ ಸ್ಪಿನ್ ಮಾಡ್ತಾರೆ, ಜೋ ರೂಟ್ ಆಫ್ ಸ್ಪಿನ್ ಮಾಡ್ತಾರೆ. ಅಂದ್ರೆ ಈ ಬಾಸ್ಬಾಲ್ ಎರಾಲಿ ಅಂದ್ರೆ ಮೆಕ್ಕಲಮ್ಮು ಮತ್ತೆ ಬೆನ್ ಸ್ಟೋಕ್ಸ್ ಬಂದ್ಮೇಲಿಂದ ಪ್ರಾಬ್ಲಿ ಇದು ಫಸ್ಟ್ ಅಥವಾ ಸೆಕೆಂಡ್ ಟೈಮ್ ಇಂಗ್ಲೆಂಡ್ ಒಂದು ಸ್ಪಿನ್ನರ್ ಇಲ್ಲದೆ 11 ನ ಫೀಲ್ಡ್ ಮಾಡ್ತಾ ಇರೋದು. ಅಂದ್ರೆ ಇದು ಮಾಹಿತಿ ಏನ್ ಕೊಡುತ್ತೆ ಹೇಳಿ? ಪಿಚ್ ಫಾಸ್ಟ್ ಬೌಲಿಂಗ್ಗೆ ಅನುಕೂಲ. ಆಮೇಲೆ ರೆಕಾರ್ಡ್ಸ್ ಕೂಡ ನೋಡ್ತಾ ಇದ್ದೆ, 82% ಆಫ್ ದಿ ವಿಕೆಟ್ಸ್ ಇಲ್ಲಿ ಬಂದಿರೋದು ಯಾರಿಗೆ? ಫಾಸ್ಟ್ ಬೌಲರ್ಗಳಿಗೆ. ಹಾಗಾಗಿ ಇಂಗ್ಲೆಂಡ್ ಈ ತರ ಪಿಕ್ ಮಾಡಿದ್ದಾರೆ ಅಂದ್ರೆ ಇಲ್ಲಿಂದ ಏನಾದ್ರು ಕ್ಲೂ ಇದೆಯಾ ಸರ್ ಇಂಡಿಯಾಗೆ? ಇಂಡಿಯಾ ಯಾವ ತರ 11 ನ ಪಿಕ್ ಮಾಡಬೇಕು? ಪ್ರಸಿದ್ಧ ಕೃಷ್ಣ ಆಡೋ ಸಾಧ್ಯತೆ ಇದೆಯಾ? ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಉದ್ದೆಸ್ಟ್ ಬೌಲರ್ ಯಾರಪ್ಪ? ಅದು ಪ್ರಸಿದ್ಧ ಕೃಷ್ಣ. ಅದರ ನೆಕ್ಸ್ಟ್ ಯಾರಿರ್ಬೋದು? ಹರ್ಷದೀಪ್ ಸಿಂಗ್. ಆಲ್ರೆಡಿ ಮಾಹಿತಿ ಬಂದ್ಬಿಟ್ಟಿದೆ, ಜಸ್ಪ್ರೀತ್ ಬುಮ್ರಾ ಅವರು ಈ ಟೆಸ್ಟ್ ಮ್ಯಾಚ್ ಆಡ್ತಾ ಇಲ್ಲ. ಅವರು 3 ಟೆಸ್ಟ್ ಆಡಬೇಕು ಅಂತ ಈ ಸರಣಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀವಿ. ಅದ್ರ ಪ್ರಕಾರನೇ 3 ಟೆಸ್ಟ್ ಆಡಿರೋದು. ಅವ್ರು 3ನೇ ಟೆಸ್ಟ್ ಲಾಸ್ಟ್ ಟೆಸ್ಟ್ ಆಗೋಯ್ತು. ಸೀರೀಸ್ ಸ್ಟೇಕ್ ಅಲ್ಲಿ ಇದ್ರೂ ಕೂಡ ನಾವು ಈ ಹಂತದಲ್ಲಿ ರಿಸ್ಕ್ ತಗೊಳಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರು ರೀಸೆಂಟ್ ಆಗಿ ಸ್ಟ್ರೆಸ್ ಫ್ರಾಕ್ಚರ್ ಇಂದ ಬರ್ತಾ ಇರೋದು ವಾಪಸ್ಸು. ಹಾಗಾಗಿ ಫರ್ದರ್ ಸ್ಟ್ರೆಸ್ ಹಾಕಕ್ ಆಗಲ್ಲ ಅವ್ರಿಗೆ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಒಂದು ಅವ್ರ ಬದಲಾವಣೆ ಪ್ರಸಿದ್ಧ ಕೃಷ್ಣ ಬರ್ಬೋದು. ಸಿರಾಜ್ ಡ್ಯೂರಸೆಲ್ ಬ್ಯಾಟ್ರಿ ಅವ್ರು ಕಂಟಿನ್ಯೂ ಆಗಾಗ್ತಾರೆ. ಈಗ ನೋಡಿ ಇಂಗ್ಲೆಂಡ್ ಕಡೆ ಕ್ರಿಸ್ ವೋಕ್ಸ್ ಸತತವಾಗಿ 5ನೇ ಟೆಸ್ಟ್ ಆಡ್ತಾ ಇದ್ದಾರೆ. ಪ್ರಾಬ್ಲಿ ಅದೇ ಕೆಲಸ ಮಾಡ್ತಾರೆ ನಮ್ಮ ಕಡೆ ಸಿರಾಜ್ ಅಂತ ನಂಗೆ ಅನ್ಸ್ತಾ ಇದೆ. ಬುಮ್ರಾ ಇಲ್ಲೇ ಇದ್ದಾಗ ಅವ್ರು ಮತ್ತೊಮ್ಮೆ ಆ ಒಂದು ಅನ್ಲಿಮಿಟೆಡ್ ಎನರ್ಜಿ ತಗೊಂಡ್ಬರ್ತಾರೆ ನಮ್ಮ ಬೌಲಿಂಗ್ ಅಟ್ಯಾಕ್ಗೆ ಅಂತ ನನಗೆ ಅನಿಸ್ತಾ ಇದೆ. ಅದಾದ್ಮೇಲಿಂದ ಈಗ ಅನ್ಶುಲ್ ಕಂಬೋಜ್ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಆಕಾಶ್ ದೀಪ್ ಫಿಟ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಆಕಾಶ್ ದೀಪ್ ಕಡೆ ಒಲವು ತೋರಿಸ್ತಾರೆ. ಯಾಕಂದ್ರೆ ಒಂದು ಮ್ಯಾಚ್ ಅಲ್ಲಿ 10 ವಿಕೆಟ್ ತೆಗೆದು ಮ್ಯಾಚ್ ನ ಗೆಲ್ಸ್ಕೊಡಿದ್ದಾರೆ ಟೀಮ್ ಇಂಡಿಯಾಗೆ.